ಕಾಫಿರುಗಳನ್ನು ಹಿಂದೂಗಳನ್ನು ಕೊಲ್ಲಬೇಕಂತ ಕುರ್ಆನ್‌ನಲ್ಲಿಂಟು. ಮುಶ್ರಿಕಿಗಳನ್ನು ಬಹುದೈವ ವಿಶ್ವಾಸಿಗಳನ್ನು ಕೊಲ್ಲಬೇಕಂತ ಎಲ್ಲಿ ಕಂಡರೂ ಅವರನ್ನು ಉಂಡಿಕ್ಕಿ ಸಾಯಿಸಬೇಕಂತ ಕುರ್ಆನ್‌ನಲ್ಲಿದೆ. ಆದ್ದರಿಂದ ಕುರ್ಆನ್ ಅನ್ನು ಇಲ್ಲಿ ಬ್ಯಾನ್ ಮಾಡಬೇಕು. ನೂರಾರು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಬರೀತಾ ಇದ್ದಾರೆ. ಆದ್ರೆ ഇസ്ലാമിനെ ಬಗ್ಗೆ വലിയ ഒരു ടീക്കേന്ദ്രൻ ചൊന്നെങ്കിൽ ഇസ്ലാം ചൊന്നെങ്കിൽ കാഫിരിങ്ങളെ കുറച്ച് ഒരു 5 മിനിറ്റ് കണ്ണെടുത്ത് ഞാൻ ചൊല്ലെ ഇത് ചൊന്നെങ്കിൽ എല്ലാവർക്കും ഒരു സൗഹാർദ്ദത്തിൽ പോണുവേനായിട്ട് ഇത് ನಮ್ಮ ಕರ್ತವ್ಯ. ಇದನ್ನು ಮನವರಿಕೆ ಮಾಡುವುದು ನಮ್ಮ ಕರ್ತವ್ಯ, ಉಲಮಾಗಳ ಕರ್ತವ್ಯ. ಇವತ್ತು ಮುಸಲ್ಮಾನರ ಮೇಲೆ ಕುರ್ಆನ್ನ ಮೇಲೆ ದೊಡ್ಡ ಅಪವಾದ ಏನಂತ ಹೇಳಿದ್ರೆ ಅದು ಕಾಫಿರುಗಳನ್ನು ಹಿಂದೂಗಳನ್ನು ಕೊಲ್ಲಬೇಕಂತ ಕುರ್ಆನ್‌ನಲ್ಲಿಂಟು. ಕುರ್ಆನ್‌ನಲ್ಲಿ ಮುಶ್ರಿಕಿಗಳನ್ನು ಬಹುದೈವ ವಿಶ್ವಾಸಿಗಳನ್ನು ಕೊಲ್ಲಬೇಕಂತ ಎಲ್ಲಿ ಕಂಡರೂ ಅವರನ್ನು ಉಂಡಿಕ್ಕಿ ಸಾಯಿಸಬೇಕಂತ ಕುರ್ಆನ್‌ನಲ್ಲಿದೆ. ಆದ್ದರಿಂದ ಕುರ್ಆನ್ ಅನ್ನು ಇಲ್ಲಿ ಬ್ಯಾನ್ ಮಾಡಬೇಕು. ನೂರಾರು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಬರೀತಾ ಇದ್ದಾರೆ. ಆದ್ರೆ ಅವರಿಗೆ ಅದಕ್ಕೆ ಸ್ಪಷ್ಟನೆ ಕೊಡ್ಲಿಕ್ಕೆ ಬೇಕಾಗಿ ನಮ್ಮ ಬಳಿ ಯಾವುದೇ ವ್ಯವಸ್ಥೆ ಇಲ್ಲ. ಸರಿ, ಅವರ ತಪ್ಪು ಗ್ರಹಿಕೆಯನ್ನು ನಾವು ನೀಗಿಸಿಕೊಡ್ಬೇಕು. ಕಾರಣ ಕುರ್ಆನ್ ಅದು ನಮ್ಮ ಗ್ರಂಥ. ನಾವು ಹೇಳ್ತೇವೆ ಯುದ್ಧದ ವಿಷಯ ಪ್ರಸ್ತಾಪ ಬರುವಾಗ ಅದು ಭಗವದ್ಗೀತೆಯಲ್ಲಿಯೂ ಯುದ್ಧದ ಪ್ರಸ್ತಾಪ ಇದೆ, ಕ್ರೈಸ್ತರ ಬೈಬಲ್ ನಲ್ಲೂ ಕೂಡ ಯುದ್ಧದ ಪ್ರಸ್ತಾಪ ಇದೆ, ಅದೇ ರೀತಿ ನಮ್ಮ ಕುರ್ಆನ್ ನಲ್ಲಿ ಇದೆ ಅಂತ ಹೇಳುವಾಗ ಅದು ಅವರಿಗೆ ಸಾಕಾಗುವುದಿಲ್ಲ. ಕಾರಣ ಅವರು ಹೇಳ್ತಾರೆ, ನಾವು ಭಗವದ್ಗೀತೆಯನ್ನು ನಾವು ನಿತ್ಯವೂ ಅದನ್ನು ಕೊಂಡಾಡುವುದಿಲ್ಲ, ಅದು ನಾವು ಹಿಂದೂ ಧರ್ಮದ ಗ್ರಂಥ ಆಗಿರಬಹುದು, ಆದರೆ ಅದನ್ನು ನಾವು ದಿನನಿತ್ಯ ಓದಿ ಅದರಲ್ಲಿ ಇರುವಂತೆ ನಾವು ನಡೆಯುವುದನ್ನು ನಾವು ಬಿಟ್ಟಿದ್ದೇವೆ, ಅದನ್ನು ನಾವು ಮೂಲೆ ಸೇರಿಸಿದ್ದೇವೆ, ಮಂತ್ರಕ್ಕೆ ಬೇಕಾಗಿ ಮಾತ್ರ ನಾವು ಅದನ್ನು ಉಪಯೋಗಿಸುವುದು. ಅದೇ ರೀತಿ ಕ್ರೈಸ್ತರು ಕೂಡ ಹೇಳ್ತಾರೆ, ಬೈಬಲ್ ಅದು ನಾವು ಅದನ್ನು ದಿನನಿತ್ಯವಾಗಿ ನಮ್ಮ ಜೀವನದಲ್ಲಿ ಅದನ್ನು ಪರಿಪೂರ್ಣವಾಗಿ ಅಳವಡಿಸುವಂತಹದ್ದು ನಾವು ಕೈ ಬಿಟ್ಟಿದ್ದೇವೆ ಅಂತ ಅವಳು ಹೇಳ್ತಾರೆ. ಆದ್ರೆ ನಾವು ಏನ್ ಹೇಳ್ತೇವೆ, ಕುರ್ಆನ್ ಅದು ನಮ್ಮ ಉಸಿರು, ಕುರ್ಆನ್ ಅಂತ ನಾವು ನಡಿಬೇಕು ಅಂತ ಹೇಳುವಾಗ ನಾವು ಅದಕ್ಕೆ ಉತ್ತರ ಕೊಡಬೇಕಾಗಿ ಬರ್ತದೆ. ಇವತ್ತು ನೋಡಿ, ಇಸ್ಲಾಮಿನ ಈ ಪ್ರಥಮ ಗ್ರಂಥವಾದಂತಹ ಈ ಒಂದು ಕುರ್ಆನ್ ನಲ್ಲಿ ಇದೆ, ಬಹುದೈವ ವಿಶ್ವಾಸಿಗಳನ್ನು ಕೊಲ್ಲಬೇಕಂತ ಇದೆ. ಆದ್ರೆ ಅದು ಹಿಂದೂಗಳನ್ನು ಕೊಲ್ಲಬೇಕಂತಲ್ಲ. ನೋಡಿ, ಇಸ್ಲಾಮಿನ ಮೊದಲ ಶತ್ರುಗಳು ಯಾರು? ಯಹೂದಿಗಳು, ಕ್ರೈಸ್ತರು. ಇಸ್ಲಾಂ ಪ್ರಚಾರ ಆಗುವಾಗ ಅತ್ಯಂತ ವಿರೋಧ ಮಾಡಿದಂತಹ ಧರ್ಮದವರಿದ್ರೆ ಅದು ಯಹೂದಿಗಳು ಮತ್ತು ಕ್ರೈಸ್ತರಿದ್ದಾರೆ. ಆದರೆ ಅವರೊಂದಿಗೆ ಯುದ್ಧ ಮಾಡಬೇಕು, ಯಹೂದಿಯನ್ನು ಕಂಡ್ರೆ ಕೊಲ್ಲಬೇಕು ಅಥವಾ ಕ್ರೈಸ್ತರನ್ನು ಕಂಡ್ರೆ ಕೊಲ್ಲಬೇಕಂತ ಕುರ್ಆನ್ ಇಲ್ಲ. ಬಹುದೈವ ವಿಶ್ವಾಸಿಗಳನ್ನು ಕಂಡ್ರೆ ಕೊಲ್ಲಬೇಕಂತ ಇದೆ. ಆದರೆ ಆ ಒಂದು ಸೂಕ್ತದ ಮುಂದೆ ಮತ್ತು ಹಿಂದೆ ಅದನ್ನು ಬಿಟ್ಟು ಈ ಒಂದೇ ಸೂಕ್ತವನ್ನು ಮಾತ್ರ ಅವರು ಜನರಿಗೆ ತೋರಿಸ್ತಾರೆ. ಆದರೆ ಅದು ಯುದ್ಧದ ಸಂದರ್ಭದಲ್ಲಿ ಮುಸಲ್ಮಾನರಿಗೆ ಮಕ್ಕಾದಲ್ಲಿ 12 ವರ್ಷ 10 ವರ್ಷ ಮಕ್ಕದಲ್ಲಿ, ಅದೇ ರೀತಿ ಮದೀನಕ್ಕೆ ಬಂದ ನಂತರ 2 ವರ್ಷ ಯುದ್ಧಕ್ಕೆ ಪರ್ಮಿಷನ್ ಕೊಡ್ಲಿಲ್ಲ. ಅದುವರೆಗೆ ಯುದ್ಧ ಮಾಡಬಾರದು ಅಂತ ಹೇಳಿದ್ದು. ಆದ್ರೆ ಹಿಜ್ರಾ ಬಂದು 2 ವರ್ಷದ ನಂತರ ನೀವು ಯುದ್ಧ ಮಾಡಿ ನಿರ್ವಾಹವಿಲ್ಲದೆ ನೀವು ಅವರೊಂದಿಗೆ ಬಹುದೈವ ವಿಶ್ವಾಸಿ ಯಾರು ಹಿಂದೂಗಳಲ್ಲ, ಹಿಂದೂಗಳೊಂದಿಗೆ ಯುದ್ಧ ಮಾಡಲಿಕ್ಕೆ ಹೇಳಿಲ್ಲ. ಅಲ್ಲಿ ಇಸ್ಲಾಮಿನೊಂದಿಗೆ ನೇರ ಯುದ್ಧವನ್ನು ಘೋಷಣೆ ಮಾಡಿದ ಆ ಮಕ್ಕಾದ ಬಹುದೈವ ವಿಶ್ವಾಸಿಗಳೊಂದಿಗೆ ನೀವು ಯುದ್ಧ ಮಾಡಿ ಮಾತ್ರ ಹೇಳಿ. ಹಿಂದೂಗಳು ಇಸ್ಲಾಮಿಗೆ ಆಶ್ರಯ ಕೊಟ್ಟವರು, ಇಂಡಿಯಾದ ಹಿಂದೂಗಳು ಮುಸಲ್ಮಾನರಿಗೆ ಆಶ್ರಯ ಕೊಟ್ಟವರು, ಇಸ್ಲಾಂ ಧರ್ಮಕ್ಕೆ ಆಶ್ರಯ ಕೊಟ್ಟವರು. ನಮಗೆ ಆಶ್ರಯ ಕೊಟ್ಟವರೊಂದಿಗೆ ಏನು ಮಾಡಬೇಕು ಅದು ಕೂಡ ಇಸ್ಲಾಂನಲ್ಲಿದೆ, ಪವಿತ್ರ ಕುರ್ಆನ್ ನಲ್ಲಿದೆ. ಲಾ ಯನ್ಹಾಕುಮ್ ಅನಿಲ್ಲದೀನ ಲಮ್ ಯುಕಾತಿಲೂಕುಮ್ ವಲಮ್ ಯುಖ್ರಿಜುಕುಮ್ ಮಿನ್ ಬುಯೂತಿಕುಮ್. ನಿಮ್ಮನ್ನು ಮನೆಯಿಂದ ಹೊರದಬ್ಬದಂತಹ, ನಿಮ್ಮನಿಗೆ ಯುದ್ಧ ಘೋಷಣೆ ಮಾಡದಂತಹ ಎಲ್ಲರೊಂದಿಗೂ ನೀವು ಸೌಹಾರ್ದತೆಯಿಂದ ಅವರಿಗೆ ನೀವು ಒಳಿತನ್ನೇ ಮಾಡಬೇಕು, ಅವರಿಗೆ ನೀವು ನ್ಯಾಯವನ್ನೇ ಕೊಡಬೇಕು, ಅವರೊಂದಿಗೆ ನೀವು ಒಳ್ಳೆ ರೀತಿಯಲ್ಲಿ ಸೌಹಾರ್ದತೆಯುತವಾಗಿ ವರ್ತಿಸಬೇಕಂತದೇ ಕುರ್ಆನ್ ನಲ್ಲಿದೆ. ಆದ ಕಾರಣ ಯಾವತ್ತೂ ಕೂಡ ಹಿಂದೂಗಳೊಂದಿಗೆ ಯುದ್ಧ ಮಾಡಬೇಕಂತ ಕುರ್ಆನ್ ನಲ್ಲಿಲ್ಲ. ಯುದ್ಧದ ಸಂದರ್ಭದಲ್ಲಿ
ಯುದ್ಧದ ಸಂದರ್ಭದಲ್ಲಿ ನಿಮ್ಮೊಂದಿಗೆ ಯಾರು ಯುದ್ಧ ಮಾಡ್ತಾರೆ ಅವರೊಂದಿಗೆ ಯುದ್ಧ ಮಾಡಿ ಅಂತಲ್ಲದೆ ಮತ್ತೆ ಅವರೊಂದಿಗೆ ಹೋಗಿ ಬಿರಿಯಾನಿ ತಿನ್ಬೇಕಂತ ಹೇಳಲಿಕ್ಕೆ ಆಗ್ತದ? ಈಗ ಯುದ್ಧದ ಕಾರ್ಮೋಡ ಕವಿದಿದೆ ನಮ್ಮ ಇಂಡಿಯಾದಲ್ಲಿ. ಏನ ಉಗ್ರವಾದಿಗಳು ಪೆಹಲ್ಗಾಮ್ನಲ್ಲಿ 30 ಜನರನ್ನು ನಿರ್ದಾಕ್ಷಿಣ್ಯವಾಗಿ ಕೊಂದಂತಹ ರಾಕ್ಷಸರು ನಾವೆಲ್ಲರನ್ನ ಖಂಡನೆ ಮಾಡಿದ್ದೇವೆ. ಅವರಿಗೆ ಹೃದಯದಲ್ಲಿ ಕರುಣೆ ಇಲ್ಲ, ದಯೆ ಇಲ್ಲ. ಆ ಒಂದು ಕೃತ್ಯ ಇಲ್ಲಿ ನಡೆದಾಗ ಇಂಡಿಯಾ ಯುದ್ಧಕ್ಕೆ ಹೊರಟಿದೆ, ನಾವೆಲ್ಲ ಅದಕ್ಕೆ ಸಪೋರ್ಟ್ ಮಾಡ್ತೇವೆ. ನೀವು ಏನು ಬೇಕಾದರೂ ಮಾಡಿ, ನಮ್ಮ ವಿರೋಧ ಇಲ್ಲ. ಯಾರು ಇಲ್ಲಿ ಉಗ್ರವಾದಿಗಳಿದ್ದಾರೆ ಅವರನ್ನು ನಿರ್ನಾಮ ಮಾಡಬೇಕು. ನಮ್ಮ ಸೈನ್ಯದ ಬಲವನ್ನು ಉಪಯೋಗಿಸಿ ಬಳಸಿಕೊಂಡು ಅವರನ್ನು ನಿರ್ನಾಮ ಮಾಡಬೇಕೆಂದು ಒಕ್ಕೂಟದಿಂದ ನಾವೆಲ್ಲ ಬೇಡಿಕೆ ಇಟ್ಟಿದ್ದೇವೆ. ಆ ಸಂದರ್ಭದಲ್ಲಿ ಯುದ್ಧ ಮಾಡಬಾರದು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದೇ ಇಲ್ಲಿ ಆದದ್ದು. ಪವಿತ್ರ ಕುರ್ಆನ್ನಲ್ಲಿ ಯುದ್ಧದ ವಿಚಾರ ಇದ್ರೆ ಅದು ಇದಕ್ಕೆ ಮಾತ್ರ ಸೀಮಿತ, ಎಲ್ಲರೊಂದಿಗೆ ಯುದ್ಧ ಮಾಡಬೇಕಂತ ಪವಿತ್ರ ಕುರ್ಆನ್ನಲ್ಲಿ ಎಲ್ಲೂ ಇಲ್ಲ. ಇದನ್ನು ನಿರಂತರವಾಗಿ ನಮ್ಮ ಹಿಂದೂ ಬಾಂಧವರಿಗೆ ನಿರಂತರವಾಗಿ ಇದನ್ನು ಸ್ಪಷ್ಟೀಕರಣ ಕೊಡಬೇಕು. ಅವರ ತಪ್ಪು ಗ್ರಹಿಕೆಯನ್ನು ನೀಗಿಸಬೇಕು. ಇಲ್ಲದಿದ್ದರೆ ಏನಾಗಬಹುದು? ನಮ್ಮೊಂದಿಗೆ ಕಠಿಣವಾದ ದ್ವೇಷ ಅವರಿಗೆ ಬೆಳೆದರೆ 85% ಇರುವಂತಹ ಹಿಂದೂ ಬಾಂಧವರಿಗೆ ನಮ್ಮೊಂದಿಗೆ ಬಹಳ ಕಠಿಣವಾದಂತಹ ದ್ವೇಷ ಬೆಳೆದರೆ ಇಲ್ಲಿ ನಮಗೆ ನಡೆದಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಇಲ್ಲಿ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನ ಉಂಟು, ಅದು ಉಂಟು, ಇದು ಉಂಟು ಹೇಳಿ ಪ್ರಯೋಜನ ಇಲ್ಲ. ಮೊದಲು ಆಗಬೇಕಂತ ಕಾರ್ಯ ಅವರ ತಪ್ಪು ಗ್ರಹಿಕೆಯನ್ನು ಎಲ್ಲ ಉಲಮಾಗಳು, ಉಮರಾಗಳು, ಭಾಷಣಗಾರರು, ಬರಹಗಾರರು ಪವಿತ್ರ ಕುರ್ಆನ್ನ ಏನು ಆ ನಿಯಮ ಇದೆಯೋ ಅದನ್ನು ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕಂತ ಅಗತ್ಯತೆ ಇವತ್ತಿನ ಕಾಲದಲ್ಲಿ ಇದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ പടുത്തേനെ ബന്ധുക്കളെ. അതുകൊണ്ട് എന്റെ പൊന്നു സഹോദരന്മാരെ, പരിശുദ്ധമായ ഖുർആൻ അത് എപ്പോഴും നമുക്ക് സ്വീകരിക്കാൻ പറ്റുന്ന ഒരു കാര്യമാണ്. കാരണം പരിശുദ്ധ ഖുർആൻ അത് അപ്ഡേറ്റ് ആവേണ്ട ആവശ്യമില്ല. പരിശുദ്ധ ഖുർആൻ അപ്ഡേറ്റ് ആവേണ്ട ആവശ്യമില്ല. അതിനെ ഞങ്ങൾ സ്വീകരിക്കുന്ന സമയത്ത് അതിനെ നമ്മുടെ ഈ കാലത്തിനനുസരിച്ചിട്ട് നല്ല നല്ല പ്രവർത്തനങ്ങളിലൂടെ കാലത്തിനൊത്തിട്ട് അതിനെ ജനങ്ങൾക്ക് പരിചയപ്പെടുത്തിക്കൊള്ളണമെന്ന് മാത്രം. അല്ലാതെ ഖുർആനെ ചേഞ്ച് ആക്കണമെന്ന് നമുക്ക് ഒരിക്കലും പറയാൻ സാധ്യമല്ല. കാരണം എന്തേ, ഖുർആനിലുള്ളത് മൊബൈലിന്റെ കാര്യം ഖുർആനിലില്ല, ടിവിന്റെ കാര്യം ഖുർആനിലില്ല, അതുപോലെ കറണ്ടിന്റെ വിഷയം അതിലില്ല, അല്ലേ? അതൊന്നും അതിലില്ല. അതിലുണ്ടെങ്കിൽ അപ്ഡേറ്റ് ആവായിരുന്നു ഖുർആനിൽ. ഇപ്പൊ ഈ മൊബൈലിന്റെ കാര്യം എങ്ങനെ റിപ്പയറിയാക്കുന്നത്, അതുപോലെ മറ്റുള്ള ഈ കറണ്ടിനെ റിപ്പയറിയാക്കുന്നതിന് എഞ്ചിനീയറിംഗ്, പ്ലാനിങ്, അതെല്ലാം അപ്ഡേറ്റ് ആയിക്കൊണ്ടുണ്ട്. പക്ഷേ ഇസ്ലാമിന്റെ ഖുർആനിലുള്ളത് എന്ത്? അതിൽ ആരാധനാ കർമ്മങ്ങള്, അതുപോലെ വിശ്വാസ കർമ്മങ്ങള്, വിശ്വാസ കാര്യങ്ങള്, ആഖിറത്തിന്റെ വിഷയങ്ങള്, ഖബറിന്റെ വിഷയങ്ങള്, ഇതാണ് പരിശുദ്ധ ഖുർആനിലുള്ളത്. നിങ്ങൾ കക്കാൻ പാടില്ല എന്നുള്ളത് അപ്ഡേറ്റ് ആവാൻ സാധിക്കാണോ? കക്കാൻ പാടില്ല എന്ന് ഖുർആനിലുണ്ട്. നിങ്ങൾ കക്കാൻ പാടില്ല. നിങ്ങൾ വ്യഭിചരിക്കരുത് എന്ന് ഖുർആനിലുണ്ട്. നിങ്ങൾ പലിശ വാങ്ങരുതെന്ന് ഖുർആനിലുണ്ട്. ഇങ്ങനെയുള്ള കുറെ നിയമങ്ങളാണ് പരിശുദ്ധ ഖുർആനിലുള്ളത്. ഇതിനെല്ലാം അപ്ഡേറ്റ് ആക്കിയിട്ട് ഇനി കക്ക, ഇനി വ്യഭിചരിക്ക, അല്ലെ, ഇനി പലിശ വാങ്ങ എന്നൊന്നും ചെയ്യാൻ സാധ്യമല്ലല്ലോ. അപ്പോ പരിശുദ്ധ ഖുർആൻ അപ്ഡേറ്റ് ആക്കേണ്ട ആവശ്യം അതിലില്ല. കാരണം അങ്ങനത്തെ ഒന്ന് അപ്ഡേറ്റ് ആക്കേണ്ട കാര്യം ഖുർആനിലില്ല. അതുകൊണ്ട് നമുക്ക് അതിനെ അപ്ഡേറ്റ് ആക്കേണ്ടതും ഇല്ല. പിന്നെയോ ആ പരിശുദ്ധ ഖുർആനിൽ ഉള്ളതുപോലെ ഞങ്ങൾ അനുസരിക്കാം. കാരണം നമുക്ക് ഏറ്റവും വലിയ പരിഹാര മാർഗം അത് പരിശുദ്ധ ഖുർആനാണ്.